ನಾನು ಇವತ್ತು ಫಿಟ್ ಇಂಡಿಯಾ ಸ್ಕೂಲ್ ವೀಕ್ 2021 ಇದರ ಫೋಟೋ ಅಪ್ಲೋಡ್ ಮಾಡುವ ಮತ್ತು ಸರ್ಟಿಫಿಕೇಟ್ ತೆಗೆದುಕೊಳ್ಳುವ ವಿಧಾನವನ್ನು ವಿವರಿಸುತ್ತೇನೆ. ನೀವು ನಿಮ್ಮ ಶಾಲೆಯಲ್ಲಿ ಫಿಟ್ ಇಂಡಿಯಾ ಸ್ಕೂಲ್ 6 ದಿನ ಮಾಡಿದ ನಂತರ ನೀವು ಗೂಗಲಲ್ಲಿ www.fitindia.government.in ಸರ್ಚ್ ಕೊಟ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ಹೋದ ವರ್ಷ ರಿಜಿಸ್ಟರ್ ಆದವರು. ಇಷ್ಟರವರೆಗೆ ನಿಮ್ಮ ಸ್ಕೂಲ್ ಫಿಟ್ ಇಂಡಿಯಾ ವೆಬ್ಸೈಟಿಗೆ ರಿಜಿಸ್ಟರ್ ಆಗದೇ ಇದ್ದಲ್ಲಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ಮೊದಲು ರಿಜಿಸ್ಟರ್ ಮಾಡಿಕೊಳ್ಳಬೇಕು. ಈ ರಿಜಿಸ್ಟರ್ ಮಾಡುವ ವಿಧಾನದ ವಿಡಿಯೋವನ್ನು ಈ ವಿಡಿಯೋದ ಸಬ್ಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರುತ್ತೇನೆ. ಈಗ ನಾನು ಲಾಗಿನ್ನಿಗೆ ಹೋಗುತ್ತೇನೆ. ಈ ಲಾಗಿನ್ ಆದಾಗ ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕೇಳ್ತದೆ. ನೀವು ಹೋದ ವರ್ಷ ರಿಜಿಸ್ಟರ್ ಮಾಡುವಾಗ ಕೊಟ್ಟಂಥ ಇಮೇಲ್ ಐ ಡಿ ಮತ್ತು ಅಲ್ಲಿ ನೀವು ಸೆಟ್ ಮಾಡಿದ ಪಾಸ್ವರ್ಡನ್ನು ಇಲ್ಲಿ ಹಾಕಬೇಕು. ಈ ಪಾಸ್ವರ್ಡ್ ನೆನಪಿಲ್ಲದೆ ಇದ್ದರೆ ಲಾಸ್ಟ್ ಯುವರ್ ಪಾಸ್ವರ್ಡ್ ಕೊಟ್ಟು ಹೊಸ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿ ಲಾಗಿನ್ ಆಗುವುದು. ಇಲ್ಲಿ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಬೇಕು. ಲಾಗಿನ್ ಅಂತ ಕೊಡಬೇಕು. MNT4D ಇಲ್ಲಿ ನೋಡಿ ನನ್ನ ಸ್ಕೂಲ್ ಹೆಸರು ಇದೆ. ಹೀಗೆ ನಿಮ್ಮ ಸ್ಕೂಲಿನ ಹೆಸರು ಬರ್ತದೆ. ಇಲ್ಲಿ ನೀವು ಇವೆಂಟ್ ನೇಮನ್ನು ಬರೆಯುವುದು. ಫಿಟ್ ಇಂಡಿಯಾ ಸ್ಕೂಲ್ ವೀಕ್. ಕೆಲವರು ಪ್ರತಿದಿನ ಮಾಡಿದ ಚಟುವಟಿಕೆಯನ್ನು ಅಪ್ಲೋಡ್ ಮಾಡಿ ಸರ್ಟಿಫಿಕೇಟ್ ತೆಗಿತಾರೆ. ಆದರೆ ನಿಮಗೆ ಬರುವ ಸರ್ಟಿಫಿಕೇಟ್ ಒಂದೇ ರೀತಿಯದ್ದಾಗಿರ್ತದೆ. ಹಾಗಾಗಿ ನೀವು 6 ದಿನ ನಿಮ್ಮ ಆ್ಯಕ್ಟಿವಿಟಿ ಆದ ಮೇಲೆ ಒಂದೇ ಸಲಕ್ಕೆ ಸರ್ಟಿಫಿಕೇಟನ್ನು ತೆಗೆದುಕೊಳ್ಳುವುದು ಉತ್ತಮ ಎನಿಸುತ್ತದೆ. ನೆಕ್ಸ್ಟ್ ಅಲ್ಲಿ ಬ್ರೌಸರ್ ಮೇಲೆ ಕ್ಲಿಕ್ ಮಾಡಿದೆ. ಇದು ನನ್ನ ಫಿಟ್ ಇಂಡಿಯಾ ಸ್ಕೂಲ್ ವೀಕಿದ್ದ ಫೋಟೋ ಒಂದು ಅಪ್ಲೋಡ್ ಆಯಿತು. ನೆಕ್ಸ್ಟ್ ಇನ್ನೊಂದು, ಎರಡನೇದು ಆಪ್ಷನ್ ಬೇಕಾದರೆ ಮಾಡ್ಬೋದು, ಇಲ್ಲಾಂದರೆ ಇಲ್ಲಿ ಬ್ರೌಸರ್ ಮೇಲೆ ಕ್ಲಿಕ್ ಮಾಡಿದರೆ ಆಯಿತು. ಫೋಟೋ ಎಲ್ಲಿತ್ತು ಕೇಳ್ತದೆ. ಇದೇ ರೀತಿಯ ವಿಧಾನವನ್ನು ನೀವು ಮೊಬೈಲಲ್ಲಿಯೂ ಸಹ ಮಾಡಿ ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡಬಹುದು. ವಿಡಿಯೋ ಲಿಂಕ್ ಇದು ಆಪ್ಷನಲ್. ಇದು ಮಾಡಬೇಕಿದ್ರೆ ನೀವು ನಿಮ್ಮ ವಿಡಿಯೋಗಳನ್ನು ಯೂಟ್ಯೂಬಿಗೆ ಅಪ್ಲೋಡ್ ಮಾಡಿ ಒಂದು ಲಿಂಕನ್ನು ತಗೊಂಡು ಆ ಲಿಂಕನ್ನು ಪೇಸ್ಟ್ ಮಾಡೋದು. ಅದಕ್ಕೂ ಸುಲಭ ವಿಧಾನ ಅಂದರೆ ನಿಮ್ಮ ಡ್ರೈವಿಗೆ ನಿಮ್ಮ ವಿಡಿಯೋಗಳನ್ನು ಅಪ್ಲೋಡ್ ಮಾಡೋದು. ಅಲ್ಲಿ ಲಿಂಕ್ ಸಿಗುತ್ತದೆ. ಅದನ್ನಾದರೂ ಇಲ್ಲಿ ಪೇಸ್ಟ್ ಮಾಡಬಹುದು ಆಸಕ್ತಿ ಇದ್ದವರು. ಇಲ್ಲಿ ನಾನು ಸ್ಕೂಲ್ ವೀಕ್ 14ರಿಂದ ಸ್ಟಾರ್ಟ್ ಆಗಿದೆ. ನಾನು ಇವತ್ತಿನ ಡೇಟ್ ಹಾಕ್ತೇನೆ 23/11. ಇಲ್ಲಿ 6 ದಿನಕ್ಕಿಂತ ಜಾಸ್ತಿ ಇದೆ. ಬಟ್ ಅವರು ಹೇಳಿದ್ದು ಏನಂತಂದರೆ 14ರಿಂದ ಡಿಸೆಂಬರ್ 12ರವರೆಗೆ ಯಾವುದಾದ್ರೂ 6 ದಿನ ಮಾಡಿ ಅಂತ. ಹಾಗೆ ನಾನು ಈ 14ರಿಂದ 23ರ ಒಳಗೆ ನನ್ನದು 6 ದಿನದ ಚಟುವಟಿಕೆಗಳನ್ನು ಮಾಡಿದ್ದೇನೆ. ಕೆಲವರು ಒಂದು ವಾರ, ಕೆಲವು ಡಿಸ್ಟಿಕ್ಕಲ್ಲಿ ಒಂದು ವಾರ ಟೈಮ್ ಕೊಟ್ಟಿದ್ದಾರೆ. ಆ ವಾರದಲ್ಲಿ ಮಾಡಿ ಅದೇ ವಾರದ ಡೇಟನ್ನು ಹಾಕುವುದು. ಹೇಗಾದರೂ ಆಗಬಹುದು. ಪಾರ್ಟಿಸಿಪೆಂಟ್ ನಮ್ಮ ಶಾಲೆಯಲ್ಲಿರುವ ಎಲ್ಲ ವಿದ್ಯಾರ್ಥಿಗಳನ್ನು ಹಾಕಿದ್ದೇನೆ ಮತ್ತು ಇನ್ವಾಲ್ವ್ ಮಾಡಿದ್ದೇನೆ. ಎಲ್ಲ ವಿದ್ಯಾರ್ಥಿಗಳನ್ನು ಇನ್ವಾಲ್ವ್ ಮಾಡಬೇಕು. ಈ ಫಿಟ್ ಇಂಡಿಯಾದ ಉದ್ದೇಶ ಅಂತಂದರೆ ಎಲ್ಲ ಜನಗಳಿಗೆ ಫಿಟ್ನೆಸ್ ಇದರ ಅವೇರ್ನೆಸ್ಸನ್ನು ಮೂಡಿಸಬೇಕು. ಹಾಗಾಗಿ ನಾವು ಶಾಲೆ ಎಲ್ಲ ಮಕ್ಕಳನ್ನು ಅದರಲ್ಲಿ ತೊಡಗಿಸಬೇಕು. ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಚೆನ್ನಾಗಿರಬೇಕು ಎನ್ನುವುದೇ ಇದರ ಉದ್ದೇಶ. ಮತ್ತು 2024 ನಂತರದ ಒಲಿಂಪಿಕ್ಸಿಗೆಲ್ಲ ನಮ್ಮ ಮಕ್ಕಳನ್ನು ರೆಡಿ ಮಾಡುವಂತಹ ಒಂದು ಘನ ಉದ್ದೇಶವನ್ನು ಹೊಂದಿದ್ದರಿಂದ ಈ ಕಾರ್ಯಕ್ರಮವನ್ನು ಪ್ರಚಾರಪಡಿಸಲು ನಾವೆಲ್ಲರೂ ಪ್ರಯತ್ನಿಸಬೇಕು. ಆನಂತರ ಇಲ್ಲಿ Z7RNN ಹಾಕಿ ಸಬ್ಮಿಟ್ ಕೊಡುವಂಥದ್ದು. ಸಬ್ಮಿಟ್ ಕೊಟ್ಟ ಮೇಲೆ ಫೋಟೋ ಅಪ್ಲೋಡ್ ಆದ ಪೇಜ್ ತೆರೆದುಕೊಳ್ಳುತ್ತದೆ.
ಇಲ್ಲಿ ಈ ಮೈ ಇವೆಂಟ್ ಪಿಕ್ಸಿಗೆ ಹೋದರೆ ನಾವು ಅಪ್ಲೋಡ್ ಮಾಡಿದ ಫೋಟೋ ಸರಿಯಾಗಿ ನೋಡ್ಕೊಳ್ಬೋದು. ನಂತರ ನಾವು ಸರ್ಟಿಫಿಕೇಟನ್ನು ಡೌನ್ಲೋಡ್ ಮಾಡಲಿಕ್ಕೆ ಮೈ ಇವೆಂಟಿಗೆ ಹೋಗಬೇಕು. ಇಲ್ಲಿ ಆ್ಯಡ್ ಪಾರ್ಟಿಸಿಪೆಂಟ್ ಇದೆ, ಎಡಿಟ್, ಡಿಲೀಟ್, ಡೌನ್ಲೋಡ್ ಸರ್ಟಿಫಿಕೇಟ್ ಇದೆ. ನಂತರ ನಾನು ಈ 130 ಮಕ್ಕಳ ಹೆಸರನ್ನು ಸೇರಿಸಬೇಕಾದ್ರೆ ಆ್ಯಡ್ ಪಾರ್ಟಿಸಿಪೆಂಟಿಗೆ ಕೊಡಬೇಕು. ಆಗ ಒಂದು ಪೇಜ್ ತೆರೆದುಕೊಳ್ತದೆ. ಇಲ್ಲಿ ನಾನು ಹೆಸರನ್ನು ಎಂಟ್ರಿ ಮಾಡ್ತೇನೆ. ನೆಕ್ಸ್ಟ್ ಹರ್ಷಿತಾ. 2 ಹೆಸರು ಮಾತ್ರ ನಾನು ಎಂಟ್ರಿ ಮಾಡುತ್ತಿದ್ದೆ. ಇದನ್ನು ಕಾಪಿ ಪೇಸ್ಟ್ ಮಾಡ್ಕೋಬೋದು. ನಂತರ ನಾವು ಇಲ್ಲಿ 130 ಮಕ್ಕಳದ್ದು ನಾನು ನಂತರದಲ್ಲಿ ಮಾಡುತ್ತೇನೆ. ನಂತರ ಕ್ಯಾಪ್ಚಾ ಎಂಟ್ರಿ ಮಾಡಿ MZPJT ಕೊಟ್ಟು ಅಪ್ಡೇಟ್ ಪಾರ್ಟಿಸಿಪೆಂಟ್ ಕೊಡುವಂಥದ್ದು. ಅದು ಅಪ್ಡೇಟ್ ನೋಡಿ, ಪಾರ್ಟಿಸಿಪೆಂಟ್ ಅಪ್ಡೇಟ್ ಸಕ್ಸಸ್ಫುಲ್ಲಿ ಅಂತ ಬರ್ತದೆ. ಹಾಗೆ ನಾವಿಲ್ಲಿ ಮೈ ಇವೆಂಟಿಗೆ ಹೋಗಬೇಕು. ಇಲ್ಲಿ ನಾವೇನು ಮಾಡಬೇಕು, ಈಗ ಡೌನ್ಲೋಡ್ ಸರ್ಟಿಫಿಕೇಟನ್ನು ಕೊಡಬೇಕು. ನೀವು ಉಳಿದ ಮಕ್ಕಳನ್ನು ಆ್ಯಡ್ ಮಾಡಬೇಕಿದ್ರೆ ಆ್ಯಡ್ ಪಾರ್ಟಿಸಿಪೆಂಟಿಗೆ ಹೋಗಬೇಕು. ಮತ್ತು ಇಲ್ಲಿ ಕೆಳಗಿನಿಂದ ನಿಮ್ದು ಎಷ್ಟು ಮಾಡ್ಕೊಳ್ಳೋದು, ಒಂದು 20 ಮಕ್ಕಳದು ಆದ ಕೂಡಲೇ ನಿಮಗೆ ಮತ್ತೇನಾದರೂ ಬೇರೆ ಕೆಲಸ ಇದ್ದರೆ ಮತ್ತೆ ಕ್ಯಾಪ್ಚಾ ಎಂಟ್ರಿ ಅಪ್ಡೇಟ್ ಕೊಟ್ಟು ಹೋಗುವಂಥದ್ದು. ನೆಕ್ಸ್ಟ್ ಪುರ್ಸತ್ತಾದಾಗ ನಿಮ್ಮೆಲ್ಲ ವಿದ್ಯಾರ್ಥಿಗೆ ಅಪ್ಡೇಟ್ ಮಾಡ್ಬೋದು. ಮತ್ತು ನೀವು ಸ್ಯಾಟ್ಸಿಂದನ ಇಲ್ಲಿಗೆ ಕಾಪಿ ಪೇಸ್ಟ್ ಮಾಡ್ಬೋದು. ಆ ವಿಧಾನವನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೇನೆ. ಈಗ ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡುವಂಥದ್ದು. ಡೌನ್ಲೋಡ್ ಸರ್ಟಿಫಿಕೇಟ್ ಕೊಡಬೇಕು. ಇಲ್ಲಿ ಆರ್ಗನೈಸರ್ ಶಾಲೆಯ ಸರ್ಟಿಫಿಕೇಟ್ ಬರಲಿಕ್ಕೆ ಕ್ಯಾಪ್ಚಾ ಎಂಟ್ರಿ ಮಾಡಬೇಕು. GTCEN ಡೌನ್ಲೋಡ್ ಸರ್ಟಿಫಿಕೇಟ್ ಕೊಡುವಂಥದ್ದು. ಈಗ ಸರ್ಟಿಫಿಕೇಟ್ ಡೌನ್ಲೋಡ್ ಆಗ್ತದೆ. ಶಾಲೆಗೆ ಎಲ್ಲಿ ಹೋಗಬೇಕು ಕೇಳ್ತದೆ, ಅದು ಡೌನ್ಲೋಡಿಗೆ ಹೋಗ್ತದೆ. ನಂತರ ನಾವು ಇಲ್ಲಿಯೇ ಕ್ಲಿಕ್ ಮಾಡಬೇಕು. ಪಾರ್ಟಿಸಿಪೆಂಟ್ ತಗೊಳ್ಳಿಕ್ಕೆ ಪಾರ್ಟಿಸಿಪೆಂಟ್ ಕ್ಲಿಕ್ ಮಾಡಬೇಕು. ಗೌತಮ್ KPS ಮುತ್ತೂರು. ಈಗ ಒಂದೇ ಸಲಕ್ಕಾದರೆ ಮತ್ತೆ ಕ್ಯಾಪ್ಚಾವನ್ನು ಎಂಟ್ರಿ ಮಾಡುವ ಅಗತ್ಯವಿಲ್ಲ. ನಾವೇನಾದರೂ ಇದನ್ನು ಲಾಗೌಟ್ ಮಾಡಿ ಮತ್ತೆ ಪುನಃ ಬರೋದಾದರೆ ಒಮ್ಮೆ ಸರ್ಟಿಫಿಕೇಟ್ ಇದ್ದನ್ನು ನಾವು ಹಾಕಬೇಕಾಗ್ತದೆ. ನೆಕ್ಸ್ಟ್ ಇನ್ನೊಂದು ವಿದ್ಯಾರ್ಥಿ ಹೀಗೆ ಕ್ಲಿಕ್ ಕೊಡೋದು. ಇಲ್ಲಿ ಹರ್ಷಿತಾ ಕಾಣ್ತದೆ, ಅವಳಿಗೆ ಕ್ಲಿಕ್ ಕೊಡೋದು, ಇಲ್ಲಿ ಡೌನ್ಲೋಡ್ ಸರ್ಟಿಫಿಕೇಟ್ ಕೊಡುವಂಥದ್ದು. ಹೀಗೆ ಒಂದು 10 ಸರ್ಟಿಫಿಕೇಟ್ ಆದಮೇಲೆ ನಿಮಗೆ ಬೇರೆ ಕೆಲಸ ಇದ್ದರೆ ಅದನ್ನು ಲಾಗೌಟ್ ಮಾಡುವಂಥದ್ದು, ಹಾಗೆ ಬಿಟ್ಟು ಹೋಗ್ಬೋದು. ನಂತರ ಬಂದು ಮತ್ತೆ ಓಪನ್ ಮಾಡಿ ಇದೇ ರೀತಿ ತೆರೆದು ಮಾಡುವಂತಹದ್ದು. ಮೈ ಇವೆಂಟಿಗೆ ಹೋಗಬೇಕು. ಇಲ್ಲಿ ನೋಡಿ ಡಿಲೀಟ್ ಕಾಣ್ತದೆ. ಈ ಫೋಟೋವನ್ನು ಡಿಲೀಟ್ ಕೊಟ್ಟರೆ ಡೈರೆಕ್ಟ್ ಡಿಲೀಟ್ ಆಗಿ ಹೋಗ್ತದೆ. ಎಡಿಟ್ ಕೊಟ್ಟರೆ ನೀವು ಇದು ಎಡಿಟ್ ಕೊಟ್ಟರೆ ಆ ಫಾರ್ಮೇ ತೆರೆದುಕೊಳ್ತದೆ ನೋಡಿ. ನಿಮ್ಗೆ ಇಲ್ಲೇನಾದರೂ ಎಡಿಟ್ ಮಾಡಬೇಕಿದ್ರೆ ಮತ್ತೆ ಎಡಿಟ್ ಮಾಡಿ ಕ್ಯಾಪ್ಚಾ ಎಂಟ್ರಿ ಮಾಡಿ ಸಬ್ಮಿಟನ್ನು ಮಾಡ್ಬೋದು. ಎಲ್ಲರಿಗೂ ಧನ್ಯವಾದ.